2024 ಆಗಸ್ಟ್ 13 ಆ ದಿನ ಮಧ್ಯರಾತ್ರಿ ವಯೋವೃದ್ಧ ದಂಪತಿಗಳು ತಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿದರು. ನಮ್ಮ ಮಗ ಜಯಪ್ರಕಾಶ್ ಇಂದು ಬೆಳಗ್ಗೆ ಮನೆಯಿಂದ ಹೊರಟಿದ್ದ. ಅವನು ತುರ್ತು ಕೆಲಸಕ್ಕೆ ಹೋಗುತ್ತಿದ್ದೇನೆ, ಶೀಘ್ರವೇ ಮನೆಗೆ ಮರಳಿ ಬರುತ್ತೇನೆ ಎಂದು ಹೇಳಿದ್ದ. ಆದರೆ ಇವರೆಗೆ ಮನೆಗೆ ಬಂದಿಲ್ಲ. ಅವನ ಫೋನ್ ಕೂಡ ಆಫ್ ಆಗಿದೆ. ನಾವು ತೀವ್ರ ಆತಂಕದಲ್ಲಿದ್ದೇವೆ ಎಂದು ಅವರು ತಿಳಿಸಿದರು. ದೂರು ದಾಖಲಿಸಿಕೊಂಡ ಪೊಲೀಸರು ದಂಪತಿಗಳನ್ನು ಸಮಾಧಾನಪಡಿಸಿದರು. ದಂಪತಿಗಳು ಮನೆಗೆ ಮರಳಿದರು. 2024 ಆಗಸ್ಟ್ 14 ಬೆಳಿಗ್ಗೆ ಮುಜಾಫರ್ಪುರದ ಸದರ್ ಠಾಣಾ ವ್ಯಾಪ್ತಿಯ ಸಹಜಾನಂದ 9ನೇ ಗಲ್ಲಿಯಲ್ಲಿ ಬೆಳಗ್ಗೆ 7 ಗಂಟೆಯ ವೇಳೆಗೆ ಜನರು ತಮ್ಮ ಕೆಲಸಕ್ಕೆ ಹೊರಡುವಾಗ ರಸ್ತೆಯಲ್ಲಿ ಒಂದು ದೊಡ್ಡ ಗೋಣಿ ಚೀಲ ಕಾಣಿಸಿತು. ಗೋಣಿ ಬಿದ್ದಿದ್ದು ವಿಶೇಷವಾಗಿತ್ತು. ಅದರ ಒಳಗೆ ಏನೋ ಪ್ರಮುಖ ವಸ್ತುವಿದ್ದಂತಿತ್ತು. ಈ ಆಶಯದಲ್ಲಿ ಕೆಲವರು ಗೋಣಿ ಚೀಲದ ಹತ್ತಿರಕ್ಕೆ ಹೋದರು. ಅವರು ಗೋಣಿ ಚೀಲವನ್ನು ತೆರೆದು ನೋಡಿದಾಗ ಅದರೊಳಗೆ ಒಂದು ಸೂಟ್ಕೇಸ್ ಇತ್ತು. ಸೂಟ್ಕೇಸ್ನ್ನು ಹತ್ತಿರದಿಂದ ಗಮನಿಸಿದಾಗ ಅದರ ಮಿಪ್ಪರ್ ಅರ್ಧ ತೆರೆಯಲ್ಪಟ್ಟಿತ್ತು ಮತ್ತು ಒಳಗಿನಿಂದ ಒಂದು ಭಯಾನಕ ಮುಖ ಹೊರಚಾಚುತ್ತಿತ್ತು. ಅದನ್ನು ನೋಡಿ ಜನರು ತಕ್ಷಣವೇ ಅಲ್ಲಿಂದ ಓಡಿಹೋದರು. ಯಾಕಂದ್ರೆ ಅದು ಸಾಮಾನ್ಯ ವ್ಯಕ್ತಿಯು ನೋಡುವುದಕ್ಕೆ ಸಾಧ್ಯವಾಗದಷ್ಟು ಭಯಾನಕ ಮುಖ ಒಳಗಿನಿಂದ ಕಂಡುಬಂದಿತು. ಸ್ಥಳೀಯರಿಂದ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ತಲುಪಿದರು. ಒಳಗಿನಿಂದ ಸೂಟ್ಕೇಸ್ ತೆಗೆದು ಅದನ್ನು ತೆರೆದು ನೋಡಿದಾಗ ಎಲ್ಲರೂ ಒಮ್ಮೆ ಬೆಚ್ಚಿಬಿದ್ದರು. ಯಾಕಂದ್ರೆ ಒಳಗೆ ಹದಿಹರೆಯದ ಯುವಕನ ಶವ ಇತ್ತು. ಪೋಸ್ಟ್ಮಾರ್ಟಂಗೆ ಶವವನ್ನು ಕಳುಹಿಸಿದ ಪೊಲೀಸರು ಸ್ಥಳೀಯರಿಂದ ವಿಚಾರಣೆ ಪ್ರಾರಂಭಿಸಿದರು. ಈ ಘಟನೆಗೆ ಸಂಬಂಧಿಸಿದಂತೆ ವಿವರವಾಗಿ ತನಿಖೆ ನಡೆದಾಗ ಅಚ್ಚರಿಯ ಸಂಗತಿಗಳು ಹೊರಬಂದವು. ಈ ದುರಂತಕ್ಕೆ ನಿಖರವಾಗಿ ಏನಾಗಿದೆ, ಅದು ಹೇಗೆ ಮತ್ತು ಯಾಕೆ ಎಂಬುದರ ಬಗ್ಗೆ ತಿಳಿಯಲು ನೀವು ಶೋಕಚಕಿತರಾಗುವುದು ಖಚಿತ. ಇವುಗಳ ಎಲ್ಲ ವಿವರಗಳನ್ನು ನಾವು ಈ ವಿಡಿಯೋದಲ್ಲಿ ವಿವರಿಸುತ್ತೇವೆ, ಏಕೆಂದರೆ ನಾವು ಇಲ್ಲಿ ದೇಶ ಮತ್ತು ಜಗತ್ತಿನ ಕತ್ತಲೆ ವಾಸ್ತವಗಳನ್ನು ತೋರಿಸುತ್ತೇವೆ. ಈ ಕಥೆ ಪ್ರಾರಂಭವಾಗೋದು ಒಬ್ಬ ಸರಳ ಮತ್ತು ನಿರ್ಮಲ ಬಾಲಕನಿಂದ. ಆದರೆ ಅವನು ಎಷ್ಟು ಮುಗ್ಧ ಎಂಬುದನ್ನು ನೀವು ಸ್ವತಃ ನಿರ್ಧರಿಸಬೇಕು. ಜಯಪ್ರಕಾಶ್ ಬಿಹಾರದ ಮುಜಾಫರ್ಪುರ್ ಜಿಲ್ಲೆಯ ನಿವಾಸಿಯಾಗಿದ್ದ. ಅವನು ತನ್ನ ಮನೆಯ ಕಿರಿಯ ಮಗನಾಗಿದ್ದು ಈಗ ಸ್ವತಂತ್ರ ಜೀವನ ನಡೆಸಲು ಸಿದ್ಧನಾಗಿದ್ದ. ಜಯಪ್ರಕಾಶ್ ಓರ್ವ ಯಶಸ್ವಿ ಇಂಜಿನಿಯರ್ ಆಗಿ ಗೋವಾದಲ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದ. ಇನ್ನೊಂದು ಕಡೆ ಲಲಿತಾ ಎಂಬ ಹುಡುಗಿ ಬಿಹಾರದ ಸಾಹಿಬ್ಗಂಜ್ ಅಹಿಯಾಪುರ್ನಲ್ಲಿ ವಾಸಿಸುತ್ತಿದ್ದಳು. ಸಂಬಂಧದ ದೃಷ್ಟಿಯಿಂದ ಜಯಪ್ರಕಾಶ್ ಅವರ ತಾಯಿಯ ಮಾವನ ಮನೆಯ ಹುಡುಗಿಯಾಗಿದ್ದಳು. ಈ ಕಾರಣದಿಂದಾಗಿ ಜಯಪ್ರಕಾಶ್ ಮಧ್ಯೆ ಮಧ್ಯೆ ಸಾಹಿಬ್ಗಂಜ್ಗೆ ಹೋಗುತ್ತಿದ್ದ. ಅಲ್ಲಿಯೇ ಅವರಿಬ್ಬರ ಭೇಟಿಗಳೂ ನಡೆಯುತ್ತಿತ್ತು. ಈ ಭೇಟಿಗಳು ನಿಧಾನವಾಗಿ ದೂರವಾಣಿ ಕರೆಗಳಾಗಿ ಬದಲಾಗಿದ್ದವು ಮತ್ತು ಅವರ ಸಂಬಂಧವು ಬೇಗನೆ ಗಾಢವಾಯಿತು. ಲಲಿತಾ ಈಗ ಬಿಹಾರ ಪಬ್ಲಿಕ್ ಸರ್ವೀಸ್ ಕಮಿಷನ್ ಪರೀಕ್ಷೆಗೆ ತಯಾರಿ ಮಾಡುವ ಸಲುವಾಗಿ ಪಾಟ್ನಾದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಳು. ಇದನ್ನು ಮುಂಚೆ 2021ರಲ್ಲಿ ಆರಂಭವಾದ ಪ್ರೇಮಕತೆ ಎಂದು ಕರೆಯಬಹುದು. ಜಯಪ್ರಕಾಶ್ ಮತ್ತು ಲಲಿತಾ ಬೇರೆ ಬೇರೆ ನಗರಗಳಲ್ಲಿ ವಾಸಿಸುತ್ತಿದ್ದರು. ಫೋನ್ ಮತ್ತು ವಿಡಿಯೋ ಕರೆಯ ಮೂಲಕ ತಮ್ಮ ಸಂಬಂಧವನ್ನು ಜೋಡಿಸುತ್ತಿದ್ದರು. ಜಯಪ್ರಕಾಶ್ ಅವಳನ್ನು ಭೇಟಿ ಮಾಡಲು ಸಮಯಾವಕಾಶ ತಗೊಳ್ಳುತ್ತಿದ್ದ ಮತ್ತು ಅವರು ಕಳೆದ ಸುಂದರ ಕ್ಷಣಗಳನ್ನು ತಮ್ಮ ಫೋನ್ನಲ್ಲಿ ಚಿತ್ರೀಕರಿಸುತ್ತಿದ್ದರು. ಜಯಪ್ರಕಾಶ್ ಲಲಿತಾಳ ಮೇಲಿನ ಪ್ರೀತಿಯಿಂದ ಹುಚ್ಚನಾಗಿದ್ದ ಅವಳನ್ನು ಬಿಟ್ಟು ಬದುಕಲು ಅವನಿಂದ ಆಗುತ್ತಿರಲಿಲ್ಲ. ಹಾಗಾಗಿ ಅವನು ತನ್ನ ಸಂಪಾದನೆಯ ಹಣದಲ್ಲಿ 5,000 ರೂಪಾಯಿ ಪ್ರತಿ ತಿಂಗಳು ಲಲಿತಾಗೆ ಖರ್ಚಿಗಾಗಿ ನೀಡುತ್ತಿದ್ದ. ಲಲಿತಾ ಸಹ ನಿರಂತರವಾಗಿ ಹಣದ ಅವಶ್ಯಕತೆಗಳನ್ನು ವ್ಯಕ್ತಪಡಿಸುತ್ತಿದ್ದಳು ಮತ್ತು ಜಯಪ್ರಕಾಶ್ ಅವುಗಳನ್ನು ಪೂರೈಸಲು ಸಿದ್ಧನಾಗಿದ್ದ. ಇಬ್ಬರ ನಡುವಿನ ಪ್ರೇಮಕತೆ ಎಲ್ಲವೂ ಸುಗಮವಾಗಿ ಸಾಗುತ್ತಿತ್ತು. ನಂತರ ಜಯಪ್ರಕಾಶ್ ಮತ್ತು ಲಲಿತಾಳ ಸಂಬಂಧದ ಕುರಿತು ಅವರ ಮನೆಯವರು ತಿಳಿದುಕೊಂಡರು. ಜಯಪ್ರಕಾಶ್ ತನ್ನ ಮನೆಯವರ ಬಳಿ ಲಲಿತಾಳೊಂದಿಗೆ ಮದುವೆ ಮಾಡಿಕೊಡಲು ಒತ್ತಾಯ ಮಾಡುತ್ತಾನೆ, ಏಕೆಂದರೆ ಅವನು ಲಲಿತಾಳನ್ನು ಬಹಳ ಪ್ರೀತಿ ಮಾಡುತ್ತಿದ್ದ. ಅವಳೊಂದಿಗೆ ತನ್ನ ಜೀವನವನ್ನು ಕಳೆಯಲು ಬಯಸುತ್ತಿದ್ದ. ಬಹಳ ಒತ್ತಾಯದ ನಂತರ ಜಯಪ್ರಕಾಶ್ನ ಮನೆಯವರು ಅದಕ್ಕೆ ಒಪ್ಪಿಕೊಂಡರು. ನಂತರ ಲಲಿತಾಳ ಮನೆಯವರು ಈ ಮದುವೆಗೆ ಸಮ್ಮತಿಸಿದರು. 2023ರ ಕೊನೆಯಲ್ಲಿ ಲಲಿತಾಳ ಮನೆಯವರು ಒಂದು ದಿನ ಜಯಪ್ರಕಾಶ್ ಅವರ ಮನೆಗೆ ಮದುವೆಯ ವಿಚಾರವನ್ನು ಚರ್ಚಿಸಲು ಬಂದರು. ಆದರೆ ಆ ದಿನ ಜಯಪ್ರಕಾಶ್ ಅವರ ತಂದೆ ಮನೆಯಲ್ಲಿರಲಿಲ್ಲ. ಆ ಕಾರಣದಿಂದ ಆ ಮಾತುಕತೆ ಆಗಲಿಲ್ಲ. ಅದನ್ನು ಮತ್ತೊಮ್ಮೆ ಚರ್ಚಿಸಬೇಕಾಗಿತ್ತು, ಆದರೆ ಅದು ಮತ್ತೆ ನಡೆಯಲೇ ಇಲ್ಲ. 2024ರ ಆಗಸ್ಟ್ನಲ್ಲಿ ಲಲಿತಾ ಜಯಪ್ರಕಾಶ್ಗೆ ನೀನು ನನ್ನನ್ನು ಭೇಟಿಯಾಗಲು ಬಾ ಎಂದು ಹೇಳಿದಳು. ಆ ಸಮಯದಲ್ಲಿ ಜಯಪ್ರಕಾಶ್ ಗೋವಾದಲ್ಲಿ ತನ್ನ ಕೆಲಸದಲ್ಲೇ ನಿರತರಾಗಿದ್ದನು. ಆದರೂ ಲಲಿತಾಳ ಮನವಿಗೆ ಜಯಪ್ರಕಾಶ್ ಗೋವಾದಿಂದ ತನ್ನ ಮನೆಗೆ ಬಂದು ಆಗಸ್ಟ್ 13ರ ಬೆಳಗ್ಗೆ 8 ಗಂಟೆಗೆ ನಾನು ತಕ್ಷಣ ಹಿಂದಿರುಗುತ್ತೇನೆ ಎಂದು ಹೇಳಿ ಮನೆ ಬಿಟ್ಟನು. ಆದರೆ ಆತ ಹೊರಟು ಹೋಗಿ ವಾಪಸ್ ಬಂದೇ ಇಲ್ಲ. ಆಗಸ್ಟ್ 14ರ ಬೆಳಗ್ಗೆ, ಅಂದರೆ ಘಟನೆ ಆದ ದಿನ, ಈ ಸಮಯದಿಂದಲೇ ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿದರು. ಪ್ರಾಥಮಿಕ ವಿವರಗಳ ಪ್ರಕಾರ ಗೋಣಿಚೀಲ ಯಾರದ್ದು ಎಂಬುದು
ತಕ್ಷಣವೇ ಗುರುತಿಸಲಾಗದಂತಿತ್ತು. ಆದರೆ ಈ ಸುದ್ದಿ ಹರಡುತ್ತಾ ಹೋದಂತೆ ಜಯಪ್ರಕಾಶ್ ಅವರ ಕುಟುಂಬಕ್ಕೆ ಈ ವಿಚಾರ ತಿಳಿದುಬಂತು. ನಂತರ ಪೋಸ್ಟ್ಮಾರ್ಟಂ ಹೌಸ್ಗೆ ಮೊದಲಿಗೆ ಜಯಪ್ರಕಾಶ್ನ ಹಿರಿಯ ಸಹೋದರ ಮತ್ತು ಅತ್ತಿಗೆ ಹೋಗಿದರು. ಅವರು ಶರೀರವನ್ನು ನೋಡಿದ ಕೂಡಲೇ ಅದು ಯಾರದ್ದು ಎಂಬುದನ್ನು ಸ್ಪಷ್ಟವಾಗಿ ಗುರುತಿಸಿದರು. ಅದು ಜಯಪ್ರಕಾಶ್ ಅವರದೇ ಎಂಬುದು ದೃಢವಾಯಿತು. ಇದಾದ ನಂತರ ಜಯಪ್ರಕಾಶ್ನ ತಂದೆತಾಯಿ ಲಲಿತಾಳ ಸಹೋದರರು ಹಾಗೂ ಲಲಿತಾಳ ಮಾಮನ ಮಗನ ಮೇಲೆ ಶಂಕೆ ವ್ಯಕ್ತಪಡಿಸಿದರು ಮತ್ತು ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿದರು. ಪೊಲೀಸರು ತನಿಖೆಯನ್ನು ಮುಂದುವರಿಸುತ್ತಿದ್ದಂತೆ ಸತ್ಯವನ್ನು ಬಿಚ್ಚಿಟ್ಟ ಕೆಲವು ಪ್ರಮುಖ ಸಾಕ್ಷ್ಯಾಧಾರಗಳು ಲಭಿಸತೊಡಗಿದವು. ಸೂಟ್ಕೇಸ್ ಪತ್ತೆಯಾಗಿದ್ದ ಗಲ್ಲಿಯ 100 ಮೀಟರ್ ದೂರದಲ್ಲಿ ಸಿಸಿಟಿವಿ ಕ್ಯಾಮರಾವನ್ನು ಪೊಲೀಸರು ಪತ್ತೆಹಚ್ಚಿದರು. ಆ ಕ್ಯಾಮರಾದ ಫುಟೇಜ್ನಲ್ಲಿ ಆಗಸ್ಟ್ 13ರ ರಾತ್ರಿ 3 ವ್ಯಕ್ತಿಗಳು ಒಂದು ಸೈಕಲ್ನಲ್ಲಿ ಗೋಣಿ ಚೀಲ ಇಟ್ಟು ಅದನ್ನು ಎಸೆಯಲು ಹೋಗುತ್ತಿದ್ದದ್ದು ಕಾಣಿಸಿತು. ಪೊಲೀಸರ ತನಿಖೆಯ ಪ್ರಕಾರ ಆ ಮೂವರೇ ಲಲಿತಾಳ ಸಮ್ಮುಖದಲ್ಲಿ ಜಯಪ್ರಕಾಶ್ನನ್ನು ಕೊಂದಿದ್ದರು. ಮೊದಲನೇ ಬಾರಿಗೆ ಪೊಲೀಸರು ರವೀಂದ್ರ ಥಾಕೂರ್ ಎನ್ನುವ ವ್ಯಕ್ತಿಯನ್ನು ಬಂಧಿಸಿದರು. ಈ ಘಟನೆಯು ನಡೆದ ರೂಮಿನಲ್ಲಿ ಉಪಕರಣಗಳು ಹಾಗೂ ಅನೇಕ ಸಾಕ್ಷ್ಯಾಧಾರಗಳು ಸಿಕ್ಕವು. ಲಲಿತಾಳ ಮಾಮನ ಮಗನ ರೂಮಿನಲ್ಲಿಯೇ ಈ ಎಲ್ಲಾ ದುರಂತ ಸಂಭವಿಸಿದ್ದೆಂಬುದು ಸ್ಪಷ್ಟವಾಯಿತು. ಆದರೂ ಕತೆ ಇನ್ನೂ ಪೂರ್ಣವಾಗದಂತಿತ್ತು. ಈ ಪ್ರಕರಣದ ಹಿಂದಿನ ಸತ್ಯ ತಿಳಿದುಬಂದದ್ದು ಜಯಪ್ರಕಾಶ್ ಅವರ ತಾಯಿ ಮತ್ತು ಮಾಮನ ಮಗ ನೀಡಿದ ಮುಖ್ಯ ಮಾಹಿತಿಗಳಿಂದಲೇ. ಈ ಮಾತುಗಳಿಂದಲೇ ಈ ಪ್ರಕರಣದ ಉಳಿದ ಭಾಗ ಬೆಳಕಿಗೆ ಬಂತು. ಒಂದು ದಿನ ಅವರು ವಿಡಿಯೋ ಕಾಲ್ನಲ್ಲಿ ಮಾತನಾಡುವಾಗ ಅವನಿಗೆ ಅವಳ ರೂಮ್ನಲ್ಲಿ ಯಾರೋ ಇದ್ದ ಹಾಗೆ ಆಯಿತು. ಅವನು ಪೂರ್ತಿ ರೂಮ್ ತೋರಿಸು, ನಿನ್ನ ರೂಮ್ನಲ್ಲಿ ಯಾರೋ ಇದ್ದಾರೆ ಅಂತ ಹೇಳುತ್ತಾನೆ. ಆದರೆ ಈ ಮಾತಿನ ಮೇಲೆ ಲಲಿತಾ ವಾದವನ್ನು ಪ್ರಾರಂಭಿಸುತ್ತಾಳೆ. ಅವಳ ರೂಮಿನಲ್ಲಿ ಇನ್ನೋರ್ವನಿಲ್ಲ ಎಂದು ಹೇಳುತ್ತಾಳೆ. ಅವಳು ಪೂರ್ಣ ರೂಮನ್ನು ತೋರಿಸಲು ಸಿದ್ಧವಾಗುತ್ತಾಳೆ. ಅವಳು ಪೂರ್ತಿ ರೂಮ್ ತೋರಿಸುತ್ತಾಳೆ. ಆವಾಗ ರೂಮ್ನ ಬಾಗಿಲು ಆಲುಗಡುತ್ತಿರುತ್ತದೆ. ಯಾರೋ ಇವಾಗಷ್ಟೇ ಬಾಗಿಲು ಹಾಕಿದ ಹಾಗೆ. ಮುಖ್ಯವಾಗಿರುವ ವಿಷಯವೆಂದರೆ ಮೊದಲಿನಿಂದಲೂ ಲಲಿತಾ ಜಯಪ್ರಕಾಶ್ಗೆ ನಿರ್ಲಕ್ಷಿಸುತ್ತಿದ್ದಳು. ಇವರ ಮಧ್ಯೆ ಮೊದಲಿನಂತೆ ಮಾತುಕತೆ ಆಗುತ್ತಿರಲಿಲ್ಲ ಮತ್ತು ಈಗ ಜಯಪ್ರಕಾಶ್ ಇದನ್ನು ನೋಡಿದಾಗ ಅವನಿಗೆ ಪೂರ್ತಿಯಾಗಿ ಸಂದೇಹ ಮೂಡಿತು. ಅವಳ ಜೀವನದಲ್ಲಿ ಇನ್ನೊಬ್ಬ ಹುಡುಗ ಇದ್ದಾನೆ ಅಂತ. ಅವನು ಅವಳನ್ನು ಮನವೊಲಿಸಲು ಪ್ರಯತ್ನಿಸುತ್ತಿದ್ದನು. ಇದರಿಂದಾಗಿ ಜಯಪ್ರಕಾಶ್ ತನ್ನ ತಾಯಿಗೆ ಹೇಳಿದನು, ಹೇಗಾದರೂ ಮಾಡಿ ಶೀಘ್ರವೇ ಅವನ ವಿವಾಹವನ್ನು ಲಲಿತಾದೊಂದಿಗೆ ನೆರವೇರಿಸಬೇಕೆಂದು. ಆದರೆ ಇದಕ್ಕೂ ಮೊದಲು ಲಲಿತಾ ಜಯಪ್ರಕಾಶ್ನ ತಾಯಿಗೆ ಕರೆ ಮಾಡಿ ಹೇಳಿದಳು, ನೀವು ನಿಮ್ಮ ಮಗ ಜಯಪ್ರಕಾಶ್, ಅವನಿಗೆ ಬುದ್ಧಿ ಹೇಳಿ, ಅವನು ನನಗೆ ತುಂಬಾ ತೊಂದರೆ ಕೊಡುತ್ತಿದ್ದಾನೆ. ಇಂತಹ ಮಾತುಗಳನ್ನು ಅವಳು ಅವನ ತಾಯಿಗೆ ಹೇಳಿದಾಗ ತಾಯಿಗೆ ಅರ್ಥವಾಯಿತು, ಈಗ ಲಲಿತಾಳ ಜೀವನದಿಂದ ಜಯಪ್ರಕಾಶ್ ದೂರವಾಗುವುದೇ ಒಳ್ಳೆಯದು ಅಂತ. ಹೀಗಾಗಿ ತಾಯಿಯು ಜಯಪ್ರಕಾಶ್ಗೆ ತಿಳಿಸಿದಳು, ಮಗ, ಅವಳನ್ನು ಬಿಡು ಮತ್ತು ನಿನ್ನ ಜೀವನದಲ್ಲಿ ಮುಂದುವರಿದು ಹೋಗು. ಆದರೆ ಜಯಪ್ರಕಾಶ್ ಹೇಳುತ್ತಾನೆ, ನಾನು ಅವಳನ್ನು ಹೇಗೆ ಬಿಟ್ಟುಬಿಡಲಿ? ನಾನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ. ಅದಲ್ಲದೆ ನಾನು ಅವಳಿಗೆ ವರ್ಷಗಳ ಕಾಲ ಖರ್ಚು ಮಾಡಿದ್ದೇನೆ. ಹಾಗಾಗಿ ಇದು ಹೇಗೆ ಸಾಧ್ಯ? ಈ ಕಾರಣದಿಂದಾಗಿ ಅವನು ತನ್ನ ತಾಯಿಯ ಮಾತುಗಳನ್ನು ಒಪ್ಪಲಿಲ್ಲ ಮತ್ತು ಅವನು ತನಗೆ ಸಿಗದ ಪ್ರೀತಿಯನ್ನು ಪಡೆಯಲು ಮುಂದುವರಿಯುತ್ತಾನೆ. ಆದರೆ ಇಲ್ಲಿ ಅವನು ದೊಡ್ಡ ತಪ್ಪು ಮಾಡುತ್ತಾನೆ. ಆ ತಪ್ಪು ಏನೆಂದರೆ, ಅವರು ಇಬ್ಬರು ಒಟ್ಟಿಗೆ ಕಳೆದ ಕ್ಷಣಗಳನ್ನು ಅವನು ಫೋಟೋ ತೆಗೆದು ತನ್ನ ಬಳಿ ಇಟ್ಟುಕೊಳ್ಳುತ್ತಿದ್ದ ಆ ಚಿತ್ರಗಳನ್ನು ಲಲಿತಾ ಅವರ ಕುಟುಂಬದ ಪ್ರತಿಯೊಬ್ಬ ಸದಸ್ಯನಿಗೂ ಅವನು ಕಳಿಸುತ್ತಾನೆ. ಇದುವೇ ಅವನು ಮಾಡಿದ ಕೊನೆಯ ತಪ್ಪು. ಇದನ್ನು ನೋಡಿ ಎಲ್ಲರೂ ತುಂಬಾ ಕೋಪದಲ್ಲಿದ್ದರು. ಅವರೆಲ್ಲರೂ ಲಲಿತಾ ಬಳಿ ಇದರ ಬಗ್ಗೆ ಕೇಳುತ್ತಾರೆ. ಅವಳು, ಇದರ ಬಗ್ಗೆ ನಂಗೇನು ಗೊತ್ತಿಲ್ಲ, ಅವನು ನನಗೆ ತುಂಬಾ ತೊಂದರೆ ಕೊಡುತ್ತಿದ್ದಾನೆ ಅಂತ ಹೇಳುತ್ತಾಳೆ. ಜಯಪ್ರಕಾಶ್ಗೆ ಬುದ್ಧಿ ಕಲಿಸಬೇಕು ಎಂದು ಮನೆಯವರು ಸೇರಿ ಒಂದು ಚಕ್ರವ್ಯೂಹ ರಚಿಸುತ್ತಾರೆ. ತನಗೆ ಅರಿವೇ ಇಲ್ಲದೆ ಜಯಪ್ರಕಾಶ್ ಅದರಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾನೆ. ನಾನು ನಿಮ್ಗೆ ಹೇಳಿದ ಹಾಗೆ 2024 ಆಗಸ್ಟ್ ತಿಂಗಳಲ್ಲಿ ಲಲಿತಾ ಜಯಪ್ರಕಾಶ್ನೊಂದಿಗೆ ಮಾತನಾಡಿದಳು ಮತ್ತು ಅವನಿಗೆ ಹೇಳಿದಳು, ನಾವು ಈಗ ಮದುವೆಯ ಕುರಿತು ಮಾತಾಡೋಣ. ಮೊದಲು ನಾವು ನಮ್ಮ ನಡುವೆ ಮಾತಾಡೋಣ, ನಂತರ ಕುಟುಂಬದ ಸದಸ್ಯರೊಂದಿಗೆ ಮಾತಾಡೋಣ. ಆದರೆ ಲಲಿತಾ ಮತ್ತು ಅವಳ ಕುಟುಂಬದವರು ಬೇರೆನೇ ಯೋಜನೆಗಳನ್ನು ಮಾಡಿದ್ದರು. 13 ಆಗಸ್ಟ್ ಅವನು ಲಲಿತಾಳನ್ನು ಮೀಟ್ ಆಗಲು ಹೋಗುತ್ತಾನೆ. ಲಲಿತಾ ಅವನನ್ನು ಮೊದಲು ಹೋಟೆಲ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅವರಿಬ್ಬರು ಊಟ ಮಾಡಿ ಇಬ್ಬರು ಪರಸ್ಪರ ಮಾತನಾಡಿದರು. ನಂತರ ಲಲಿತಾ ಅವನನ್ನು ತನ್ನ ಅಣ್ಣ ಇದ್ದ ಕೊಠಡಿಗೆ ಅವನನ್ನು ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಮೊದಲಿನಿಂದಲೇ ಅವಳ 3 ಸಹೋದರರು ಕತ್ತಿಗಳನ್ನು ಹಿಡಿದು ನಿಂತಿದ್ದರು. ಅವನು ರೂಮ್ಗೆ ಬಂದ ಕೂಡಲೇ ಎಲ್ಲರೂ ಅವನ ಮೇಲೆ ದಾಳಿ ಮಾಡುತ್ತಾರೆ. ಮೊದಲು ಅವನಿಗೆ ಸರಿಯಾಗಿ ಹೊಡೆಯುತ್ತಾರೆ, ನಂತರ ಅವನನ್ನು ಕೊಂದುಬಿಡುತ್ತಾರೆ. ನಂತರ ಅವನನ್ನು ಸೂಟ್ಕೇಸ್ನೊಳಗೆ ಹಾಕಲು ಪ್ರಯತ್ನ ಮಾಡುತ್ತಾರೆ. ಆದರೆ ಸೂಟ್ಕೇಸ್ನಲ್ಲಿ ಅವನು ಫಿಟ್ ಆಗೋದಿಲ್ಲ. ಆದ್ದರಿಂದ ಅದನ್ನು ಗೋಣಿಚೀಲದ ಒಳಗೆ ಹಾಕಿ 3 ಜನ ಸೇರಿ ಸೈಕಲ್ನಲ್ಲಿ ಅದನ್ನು ಬೇರೆ ಗಲ್ಲಿಯಲ್ಲಿ ಎಸೆದುಬಿಟ್ಟರು. ಈ ಪ್ರಕರಣಕ್ಕೆ ನ್ಯಾಯವನ್ನು ನ್ಯಾಯಾಲಯವೇ ತೀರ್ಮಾನಿಸಬೇಕು. ಹಾಗಾದರೆ ನಿಮ್ಮ ಅಭಿಪ್ರಾಯವೇನು? ಇಂತಹ ಅಪರಾಧಿಗಳಿಗೆ ಯಾವ ಶಿಕ್ಷೆ ನೀಡಬೇಕು?
ಜಯಪ್ರಕಾಶ್ ತಪ್ಪು ಏನು? ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಿನ ಕಾಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ. ನಾನು ಪ್ರತಿಯೊಬ್ಬರ ಪ್ರತಿಕ್ರಿಯೆಗೆ ಉತ್ತರಿಸುತ್ತೇನೆ. ನಾವು ಮುಂದಿನ ಪ್ರಕರಣದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.